ನಡಿ ಬೇತಿಗೆ ಒಳಗೆ ನಡಿ. ನೀರು ಗಿರಿ ಏನಾರ ಕುಡ್ಕೊಂಡು ಕೂತ್ಕೊಂಡು ಮಾತಾಡೋಣಂತ. ಏನ ನಾನು ನೀರೆಲ್ಲ ಕುಡ್ಕೊಂಡು ಬಂದಾನೆ, ನೀರೇನು ಬೇಡ ನನಗೆ. ನಿನ್ನ ಮನೆಗೆ ಹೋದವ ನಂಗೊಂದು ಸಹಾಯ ಮಾಡು. ಸವಿತನ ಮನೆಗೆ ಹೋಗಿ ಅವ್ರ ಅವನ್ನ ಅವ್ರ ಅಪ್ಪನ ಒಂಚೂರು ಬರಾಕ್ ಹೇಳ್ತೆ ಅಂತ. ಯಾಕೆ ಬೇತಂಗಿ ಏನಾತು? ಅದೊಂದು ದೊಡ್ಡ ಕತೆ ಐತಿ, ಕುತ್ಕ ಹೇಳ್ತೇನೆ. ಆದರೆ ಅಣ್ಣ, ನಾ ಹೇಳೋ ಸುದ್ದಿ ಮಾತ್ರ ನೀ ಯಾರ ಮುಂದೆ ಹೇಳಬಾರ್ದು. ಅವ್ರ ಮನ್ಯಾಗ ಒಂದೇ ಗೊತ್ತಾಗಬೇಕು. ಇದು ಸುದ್ದಿ ಅತಿಯಮ್ಮಗೂ ಗೊತ್ತಾಗಬಾರ್ದು ನೋಡು. ಅಯ್ಯ ಅಯ್ಯ ತಂಗಿ ಆಗಲಿ ತಗೊಳ್ವಾ, ಹಂಗೆ ಮಾಡೋಣಂತ ನೀ ಹೇಳ್ದಂಗೆ ಆಗಲಿ. ಮಿಟಕ್ಲಾಡಿ ನಡು ಮನೆಯಿಂದ ಬಂದಾಳ ತವ್ರ ಮನೆಗೆ. ಆಗಲೇ ಅಣ್ಣನ ಕಿವಿ ಗುಟ್ಟಾಗಿ ತುಂಬಕತ್ತ. ನೀನು ತುಂಬ್ತಾಳ, ನನಗೆ ಕೇಳಾರ್ದ ಹೋಗತ್ತಾನ. ಏನ ಇಷ್ಟು ಕತೆ ಆಯ್ತು ನೋಡು. ಹಿಂಗೆಲ್ಲ ಮಾಡ್ತಾರ, ಹೆಂಗೆ ಇರ್ಬೇಕು ನಾನು ಅಲ್ಲಿ, ಹೆಂಗೆ ಜೀವನ ಮಾಡಬೇಕು? ಹೋ ಇಷ್ಟೆಲ್ಲ ಮಾಡಿದ್ರ ಹಂಗಾರ ಏನೇನು ಗೊತ್ತಾಗಲಿಲ್ಲ ನೋಡಿ ನಮಗೆ. ನಾವು ಊರಿಗೆ ಬಂದಿದ್ದೀವಿ ಒಂದು 2-3 ಸರಿ, ಆದ್ರೆ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ವ. ನಿಮ್ಮ ಅತ್ತೆ ಬೇಕಿ ನಾವು ಬಂದ್ರೆ ಮಗ ಸೊಟ್ಟಿಗೆ ಮಾಡ್ತಾವೆ. ಹಂಗಾಗಿ ನಿಮ್ಮ ಮನೆಗೆ ಬರೋಕ್ಕಾಗಂಗಿಲ್ಲ, ನಮಗೆ ಮನಸ್ಸು ಬರೋಂಗಿಲ್ಲ. ಅಲ್ಲಿ ನಿನ್ನ ನೋಡ್ಬೇಕು ಅನಿಸ್ತತಿ, ಆದರೆ ನಿಮ್ಮ ಅತ್ತೆ ಮಾಡೋದಕ್ಕೆ ಯಾಕಾರ ಹೋಗೋಕೆ ಕೊಡಪ್ಪ ಅವ್ರ ಮನೆಗೆ ಅನಿಸ್ಬಿಡ್ತತಿ. ಇಷ್ಟೆಲ್ಲ ಮಾಡಿದ್ದು ನಂಗೆ ಗೊತ್ತಾಗಲಿಲ್ಲ ಬಿಡು. ಹಿಂಗೆಲ್ಲ ಸುದ್ದಿ ಆಗೈತೇನ? ಸರಿ ಮಾಡೋಣ. ನೀನೇನು ಚಿಂತೆ ಮಾಡ್ಬಿಡ್ತಂಗೆವ, ಎಲ್ಲ ಸರಿ ಆಕತ್ತೆ, ಸುಮ್ಮನೆ ಸರಿ ಮಾಡ್ತೀಯ? ಸರಿನಾ, ಬಾ ಮನೆಗೆ ಮಾಡ್ತಾನೆ. ಅಣ್ಣ ಈಗ ಮನೆಗೆ ಹೋಗೋಣ, ಅವ್ವ ಕಾಯ್ತಾ ಇರ್ತಾಳೆ ಮನ್ಯಾಗ. ಆಯ್ತು. ನಾನು ಮೋಟ್ರ್ ಸೈಕಲ್ ತೊಗೊಂಬಂದೇನಿ, ಚಕ್ಡಿನೂ ತೊಗೊಂಬಂದಿಲ್ಲ, ಏನಿಲ್ಲ. ನೀನು ಮತ್ತು ನೀನು ಬಿಟ್ಟು ಬಂದು ಆಮೇಲೆ ನಿಮ್ಮ ಅತ್ಕೊಂಬಂದು ಕರ್ಕೊಂಬರ್ತಾನೆ ಬಾ. ಬೇಡ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಬೇಡ. ನಾ ಹೆಂಗೆ ಬಂದ ಹಂಗೆ ಹೊಕ್ಕನಿ, ನೀನು ಅತ್ಯಮ್ಮ ಬರ್ರಿ ಆಮೇಲೆ ನಾ ಹೊಕ್ಕನಿ, ಮುಂದೆ ಅಕ್ಕನ ನಾನು. ಅಯ್ಯಯ್ಯವ ಈ ಹುಡುಕಿ ಅಂತ ಬರ್ತಾನ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸರಿ ಹಂಗಾರೆ ಹುಷಾರಿಂದ ಹೋಗೋಣ. ಈಗ ಒಂಚೂರು ಸಮಾಧಾನ ಆದಂಗೆ ಆತ. ಬಡ ಮನೆಗೆ ಹೋಗೋಣ. ಪೂಜೆಗೆ ನೋಡು ಎಷ್ಟು ಚಂದ ರೆಡಿ ಮಾಡ್ಯಾಳ. ಅದಕ್ಕೆ ಮರ ನೋಡ್ರಿ ಸರಿ ಆಗಿತ್ತಾನ. ಮತ್ತೇನಾರ ಕಮ್ಮಿ ಆದ್ರೆ ಸರಿ ಮಾಡ್ತೇನೆ. ಅಯ್ಯೋ ಕವಿತಾ, ನೀ ಮಾಡಿದ್ಮೇಲೆ ಯಾರ ಹೆಸರು ಇಡಸೋದೇನ? ಎಲ್ಲ ಸರಿನೇ ಇರ್ತೈತವ. ಎಲ್ಲ ನಿಮ್ಮ ದೊಡ್ಡ ಗುಣ ರೀ ಅತಿಗೆ ಮರ, ಅದಕ್ಕಾಗಿ ಹಂಗೆ ಅಂತೀರಿ. ಏನ ರೆಡಿಯಾಗಿ ಬಂದ್ಯಾ? ಬಾ ಚಲೋ ಆತ. ಅವ್ವ ಅಪ್ಪ ಬಂದಮೇಲೆ ದೇವರಿಗೆ ಪೂಜೆ ಮಾಡಿ ಮಂಗಳಾರತಿ ಒಂದು ಮಾಡ್ಬಿಡಪ್ಪ, ಕೆಲಸ ಮುಗಿಸೋಕತಿ. ನೀನು ಇಷ್ಟೆಲ್ಲ ರೆಡಿ ಮಾಡಿದ ಮೇಲೆ ಮಂಗಳಾರತಿ ಮಾಡೋದು ಅಷ್ಟೇ ಅಲ್ಲ, ಮತ್ತೆ ಇನ್ನೇನು ಉಳಿತು ಕೆಲಸ? ಹುಡ್ರನ್ನೆಲ್ಲರೂ ಕರೀರಿ ಅತಿಗೆಮ್ಮ. ಹಾಂ ಬರೋದಿಲ್ಲ ತಗ, ಅವೆಲ್ಲ ಹೊರಗದವು. ಅವೇನು ಬಂದಾವು ಹುಡ್ರು ಎಲ್ಲ ಸುಮ್ಮನೆ ಗಲಾಟೆ ಮಾಡ್ತಾವೆ. ನೆಮ್ಮದಿಯಾಗಿ ಒಂದು ಪೂಜೆ ಮಾಡೋಕ್ಕೂ ಬಿಡೋದಿಲ್ಲ, ಒಂದು ಮಂಗಳಾರತಿ ಮಾಡೋಕ್ಕೂ ಬಿಡೋದಿಲ್ಲ. ಇರ್ತಾವ ತಗ, ಹೊರಗೆ ಇರ್ತಾವೆ ಆಡ್ಕೊಂತಾವ. ಅಲ್ಲ ಮರಳ ಮನ್ಯಾಗ ಪೂಜೆ ನಡೆಯಾಕತೈತಿ, ಹುಡುಗ ಇಲ್ದಂಗೆ ಅದೇಂಗೆ ಪೂಜೆ ಮಾಡ್ತಿದ್ದಿ ನೀನು? ನೀವು ಸುಮ್ಮನೆ ಮಂಗಳಾರತಿ ಮಾಡ್ರಿ. ಅವ್ವ ಅಪ್ಪ ನೀವು ಬಂದ್ರೆ ಮಂಗಳಾರತಿ ಶುರು ಮಾಡೋಣ. ಆತು ಮಂಗಳಾರತಿ ಶುರು ಮಾಡದ. ಎಷ್ಟು ಚಂದ ರೆಡಿ ಮಾಡಿ ಬೇವ ಎಲ್ಲದನ್ನು. ಅದಕ್ಕೆ ಮರ ಒಂದು ಹಾಡು ಹೇಳ್ರಿ. ಇಲ್ವಾ, ನಮಗೆಲ್ಲ ಹಾಡು ಬರೋದಿಲ್ಲ, ನೀನೇ ಹಾಡು ಹೇಳು. ಆತು ಬಿಡ್ರಿ ಅತಿಯಮ್ಮ, ನಾನು ಹೇಳ್ತೇನೆ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರಿ. ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ. ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ. ಭೂದಾನವ ನೀಡಿ ನೃಪರ ಸಂಹರಿಸಿದ, ಭೂದಾನವ ನೀಡಿ ನೃಪರ ಸಂಹರಿಸಿದ ಆದಿಮೂರುತಿಗೆ ಆರತಿ ಎತ್ತಿರೆ. ಆನಂದಮಯಗೆ ಚಿನ್ಮಯಗೆ ಇಂದು ವದನೆ ಸಹಿತ ಅರಣ್ಯದೊಳಗಾಡಿ ನಂದ ಗೋಕುಲದಲ್ಲಿ ನಲಿದವಗೆ. ಇಂದು ವದನೆ ಸಹಿತ ಅರಣ್ಯದೊಳಗಾಡಿ ನಂದ ಗೋಕುಲದಲ್ಲಿ ನಲಿದವಗೆ. ಮಂದಗ ಮನೆಯರ ಮುಂದೆ ನಿರ್ವಾಣದಿ ನಿಂದ ಮೂರುತಿಗೆ ಆರತಿ ಎತ್ತಿರೆ. ಆನಂದಮಯಗೆ ಚಿನ್ಮಯಗೆ ಕುರಗವ ನೀರಿ ದುಷ್ಟರ ಸೀಳಿ ಬತರ ಪೊರೆವ ಮಂಗಳ ಶ್ರೀ ಹಯವದ ನನಗೆ. ವರದ ಯಾದವಗಿರಿ ಚಲುವ ನಾರಾಯಣನ ಚರಣ ಕಮಲಕ್ಕೆ ಆರತಿ ಎತ್ತಿರೆ. ಆನಂದಮಯಗೆ ಚಿನ್ಮಯಗೆ. ಆಹಾ ಎಷ್ಟು ಚಂದ ಹಾಡು ಹೇಳಿದೆ ಇವ. ಆತ ಪೂಜೆ ಮುಗೀತಲ್ಲ, ದೊಡ್ಡ ಪ್ರಸಾದ ಹಂಚ್ರಿ ಎಲ್ಲರಿಗೂ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಮರ 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 ಎರಿ ಅಮರ. ಯಾರ ಇಷ್ಟೊತ್ತನ್ಯಾಗ ಕರಾಕತ್ತಾಳ? ಯಾರಾಗಿತ್ತು? ಏನೇನು ನನಗಂತೂ ಕಣ್ಣು ದೂರಿಂದ ನೆದರ್ಸೋದು ಇಲ್ಲ. ಹತ್ರ ಹೋಗಿ ನೋಡ್ಬೇಕೇನ? ನನಗಂತೂ ಬಗ್ಗ ಹಾಕೋ ಬರ್ದಿರೋ ಸಣ್ಣ ಮಾಡ್ಬಿಟ್ಟೈತಿ. ನೀನ ಬರತ್ತಮ್ಮ, ಯಾರವ್ರು? ನಾನು ಬೇವ ಕವಿತಾರ ಅಣ್ಣ. ಯಾ ಕವಿತಾ? ಈ ಮುಂದಕ್ಕೆ ಬರಯಪ್ಪ, ಅಲ್ಲೇ ಕವಿತಾರಣ್ಣ ಅವ್ರಣ್ಣ ಇವ್ರಣ್ಣ ಅಂತೀವಿ, ಮುಂದಕ್ಕೊಂದು ಬರೋದಿಲ್ಲ ಆತಾಗ. ನಂಗೆ ಎದ್ದು ಬರಕ ಸೊಂಟ ನೋವಾಗೈತಿ, ಎದ್ವಾ ನೀನ. ಹೋಗೋ ನಾನು ಮುದುಕಿ ಜೋರು ಐತಿಪ್ಪ. ಆತು ಬಂತರಿ, ಜೋಡು ಬದಿಗೆ ಬಿಟ್ಟು ಬರ್ತಾನೆ. ಈಗ ಹೇಳಪ್ಪ, ಯಾರಣ್ಣ ನೀನು? ನಿನ್ನ ಮಗಳು ಸವಿತಾ ಅದಾಳಲ್ವೇ, ಸವಿತಾನ ಗೆಳತಿ ಕವಿತಾ ಇಲ್ಲನ, ಅವ್ರ ಅಣ್ಣ ನಾನು. ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು. ನಮ್ಮ ಸೈತಾನ್ ಗೆಳತಿ ಅಣ್ಣನ. ಏನಪ್ಪ ಬಂದಿದ್ದು ವಿಷಯ? ಹೇಳು, ಕುಟ್ಕ ಬಾ. ಅಮ್ಮ ಏನಂದ್ರೆ ವಿಷಯ ಭಾರಿ ಸೂಕ್ಷ್ಮ ಐತಿವೆ, ಇದನ್ನ ಯಾರ ಹತ್ರನೂ ಹೇಳಕ್ಕೆ ಬರಂಗಿಲ್ಲ. ನೀನು ಸವಿತಾರ ಅಣ್ಣನ ಬಡಾನ ಒಂಚೂರು ಹಾವೇರಿ ಕಳಿಸಿ ಆಕಿನ್ನ ಬರಾಕ್ ಹೇಳಿ, ಇಲ್ಲಾಂದ್ರೆ ಕರ್ಕೊಂಡಾರ ಬರಂಗ ವ್ಯವಸ್ಥೆ ಮಾಡು ಸ್ವಲ್ಪ. ಯಾಕತ್ತಮ್ಮ? ಆಕಿ ಗಂಡನ ಮನ್ಯಾಗ ಆರಾಮದಾಳ, ಆಕಿನ ಕರ್ಕೊಂಡ್ಬರ್ಬೇಕು ಈಗ. ಯವ್ವ ಆಕಿ ಗಂಡು ಮನ್ಯಾಗ ಆರಾಮದಾಳ ಅಂತ ನೀನಿಲ್ಲ, ಆರಾಮಾಗಿ ಕೂತ್ಕೊಂಡು ಶ್ರೀರಾಮ ಜಯರಾಮ ಅನ್ಕಂತ. ಆಕಿ ಎಷ್ಟು ನೋವನ್ನು ಅನ್ಭವಿಸಕತ್ತಾಳ, ಕಷ್ಟ ಅನ್ಭವಿಸಕತ್ತಾಳ ಆಕಿಗೆ ಗೊತ್ತು. ಭಾರಿ ನೋವು ತಿನ್ನಕತ್ತಾಳ ಆಕೆಯಲ್ಲಿ. ಮನ್ಯಾಗ ಅವ್ರ ಅತ್ತಿ ಭಾರಿ ಕಾಟ ಕೊಡಕತ್ತಾಳ, ನಿನಗೆ ಮಕ್ಕಳಾಗಿಲ್ಲ ಅಂಥೇಳಿ. ಹಂಗೆ ಅಂದಿದ್ದಕ್ಕೆ ಹೋದ ವಾರ ಹೋಗಿ ಇಬ್ಬರು ತೋರಿಸ್ಕೊಂಬಂದಾರ, ನನ್ನ ತಂಗಿ ನಿನ್ನ ಮಗಳು. ಅವರು ಈಗ ರಜಾ ಆಗಿ 4ನೇ ದಿನಕ್ಕೆ ಬಾ ಅಂದಾರಂತ. ಅದಕ್ಕೆ ತೋರಿಸ್ಕೊಂಬರಕ್ಕೆ ಹೋಗೋಕೆ ಅವ್ರ ಅತ್ತಿಯರು ಅಡ್ಗಾರ ಹಾಕಕತ್ತಾರ ಅಂದು ಹೀಕಿ ನಮ್ಮ ಮನೆಗೆ ಬಂದಾಳ. ಅದಕ್ಕೆ ಈಗ ಹೋಗಿ ಕರ್ಕೊಂಡು ಬಾ, ಇಲ್ಲ ಹೋಗಿ ಹೇಳ್ಯಾರ ಬಾ, ಏನಾರ ಒಂದು ಬೇರೆ ವ್ಯವಸ್ಥೆ ಏನಾರ ಮಾಡು ಅಂಥೇಳಿ ನನಗೆ ಗಂಟು ಬಿದ್ದಿಲ್ಲ. ಈಗ ನಾ ಹೋಗಿ ಹಾವೇರಿ ಹೋಗಿ ಹೇಳಿ ಕರ್ಕೊಂಬರೋದು ಸರಿ ಅಂತಿಲ್ಲ. ಅದು ಸವಿತಾರ ಅಣ್ಣನ ಹೋದ್ರೆ ಏನಾರ ನೆಪ ಮಾಡ್ಕೊಂಡು ಅದು ಸರಿ ಆಕತಿ. ನೀನು ಏನಾರ ಬಡಾನ ಒಂದು ವ್ಯವಸ್ಥೆ ಮಾಡಿ ಕಳಿಸ್ಕೊಡು, ನಾನು ಹೋಗ್ತೀನಿ, ಮನೆಗೆ ಹೋಗ್ಬೇಕು ನಾನು. ಅಯ್ಯೋ ಶಿವನ ಪರಮಾತ್ಮ, ಇಷ್ಟೆಲ್ಲ ಆಗುತ್ತಾ? ನಂಗೆ ಒಂದು ಸುದ್ದಿ ಬಿಡಲಿಲ್ಲಲ್ಲ ಕೂಸು. ಹೇಳ್ಬಾರ್ದನಕ್ಕೆ ನನ್ನ ಮಗಳು ಏನು ಕೆಲಸ ಮಾಡಿದ್ಲು ನೋಡು. ಹಿಂಗೆ ಮಾಡ್ತಾರ ಯಾರಾರ? ಆತಾತಪ್ಪ, ನೀ ಹೇಳಿದ್ದು ಚಲೋ ಆತು. ನಾನು ಬಡಾನ ನನ್ನ ಮಗನ ಕಳಿಸಿ ಯಾವುದಕ್ಕೂ ಒಂದು ವ್ಯವಸ್ಥೆ ಮಾಡೋಣ ಇವತ್ತು. ಹಂಗಾರ ನಾನು ಹೊಂಟ್ತೀನಿ, ನೀನು ಆಕಿನ ಕರ್ಕೊಂಬರೋ ವ್ಯವಸ್ಥೆ ಮಾಡಂಗಾರ. ಹಾಂ, ನಿನ್ನ ಮಗನ ಹತ್ರನ ಹೇಳೋಣ ಅನ್ಕೊಂಡೇವ, ನಿನ್ನ ಮಗ ನನ್ನ ಹತ್ರ ಮಾತಾಡೋದಿಲ್ಲ. ಆಡಿದ್ರೆ ಸಾಕು ಹೊಡ್ಯಾಕೆ ಬಂದ್ರಂಗೆ ಮಾಡ್ತಾನೆ. ಅದಕ್ಕೆ ಯಾಕಪ್ಪ ನಮ್ಗೆ ಅವ್ರ ಸುದ್ದಿ ಅಂದು ಸುಮ್ಮನೆ ಹಾಕಮ್ಮ. ಹಾಂ ಹೇಳಂಗಾರ, ನೀನು ಅವನು ಹೇಳಿ ಬಡಾನ ಕಳ್ಸಂಗಾರ. ಇಲ್ಲಿ ತಮ್ಮ, ಇದು ವಿಷಯ ಭಾರಿ ಗಂಭೀರವಾಗಿ ಐತಿ. ಇದನ್ನು ಬಗೆಹರಿಸೋಣ. ಆಯ್ತು, ನಾನು ಇವತ್ತ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತಾನೆ. ಅವ್ನು ಹೋಗ್ದಿದ್ರೆ ನಾನಾರು ಹೋಗಿ ಕರ್ಕೊಂಬರ್ತಾಗ. ಹಂಗೆ ಮಾಡತ್ತಕ್ಕ ಬಂಗಾರ ಅಂತ ಕಲಿಸಕತ್ತಿ. ಅಯ್ಯೋ ದೇವ್ರೇ, ನನ್ನ ಮಗಳು ಎಷ್ಟು ಕಷ್ಟ ಅನ್ಭವಿಸ್ಬಿಡ್ತು ಏನು. ನಂಗೆ ಈ ಸುದ್ದಿನೇ ಗೊತ್ತಾಗಲಿಲ್ಲಲ್ಲ. ಏನು ಕರಂಗ್ ಬಂದು ಹೋಗ್ತದೆ, ಎಷ್ಟು ಕಷ್ಟ ಕೊಟ್ಬಿಟ್ಲ ಏನೋ ಅವರತ್ತಿ. ಯವ್ವ ಯಾಕೆ ಬೇ ಎಷ್ಟು ಬೇಜಾರಾಗ ಕೂತ್ಕೊಂಡು? ಏನಾಯ್ತು? ಬೆಳಗ್ಗೆ ನಾವು ಹೊಂಟಾಗ ಆರಾಮಾಗಿದ್ದಲ್ವೇ, ಈಗೇನಾಯ್ತು ಮರಲ್ಲ ನಿಂಗೆ? ತಮ್ಮ ಇಲ್ಲಿ ಕುತ್ಕೋ ಬಾ, ಹೇಳ್ತೇನೆ ಏನಾಯ್ತಂತ ಹೇಳಿ. ತಮ್ಮ, ನಿನ್ನ ತಂಗಿ ಜೀವನ ಹಾಳಾಗತೈತಿ. ಅಯ್ಯಪ್ಪ ಹಾಳಾಗತೈತಿ. ನಾವು ದೊಡ್ಡ ತಪ್ಪು ಮಾಡಿಬಿಟ್ಟು ಇಷ್ಟು ವರ್ಷ ಬಿಡಬಾರ್ದಾಗಿತ್ತು. ಮದುವೆ ಆದ ತಕ್ಷಣ ಮಕ್ಕಳು ಯಾಕಾಗಿಲ್ಲ ಅಂತ ಕೇಳಿದಿದ್ರೆ ಸರಿ ಆಕಿತ್ತು. ನೀನು ಬಡಾನ್ ಹೋಗಿ ನಿಮ್ಮ ತಂಗಿನ ಕರ್ಕೊಂಬಂದ್ಬಿಡಪ್ಪ. ಅಲ್ಲ ಬೇ, ಅಂಥದ್ದೇನಾಯ್ತು ಈಗ ಆಗಂಥದ್ದು? ಏನಾತಂತ ಹೇಳಿದ್ರೆ ನಾನು ಹೋಗಿ ಕರ್ಕೊಂಬರಕ್ಕೆ ಸರಿ. ಹೌದು, ಈಗ ಕರ್ಕೊಂಬರಕ್ಕೆ ಏನಂತ ಹೇಳಿ ಕರ್ಕೊಂಬರ್ಬೇಕಲ್ಲ? ನಮ್ಮ ಮನ್ಯಾಗ ಏನು ಕಾರ್ಯ ಇಲ್ಲ, ಕಟ್ನಿಲ್ಲ, ಏನಂತ ಹೇಳಿ ಕರ್ಕೊಂಬರ್ಬೇಕು? ಹೇಳಕ್ಕಿ ನಿಮ್ಮ ಮಗ ಆರಾಮಿಲ್ಲ, ಭಾರಿ ಸೀರಿಯಸ್ ಐತಿ, ನೀನು ಜಲ್ದಿ ಬರಾಕಬೇಕಂತ ಹೇಳಿ ಅವ್ರ ಅತ್ತೆ ಮನೆಯವ್ರಿಗೂ ಹಂಗೆ ಹೇಳಿ ಆಕಿನ ಕರ್ಕೊಂಬ. ಅಲ್ಲಿ ಬೇ, ನಾವು ಹೇಳಕತ್ತಿರೋ ಸುಳ್ಳು ಅಂತ ಗೊತ್ತಾದ್ರೆ ನಾಳೆ ದೊಡ್ಡ ಜಗಳಕ್ಕೋ ಬೇವು. ಅಮ್ಮ, ಈಗ ನಾವು ಸುಮ್ಮನಿದ್ರೆ ನಾಳೆ ನಾವು ಆಕಿನ ಕಳ್ಕೊಂಡ್ಬಿಡ್ತೀವಿ. ನೀನು ಹೋಗಿ ಇಷ್ಟು ಹೇಳಿ ಆಕಿನ ಕರ್ಕೊಂಡು ಬಾ. ಯಾಕೆ ಏನು ಎಲ್ಲ ಪ್ರಶ್ನೆ ಮಾಡಬೇಡ ಈಗ. ನನ್ನ ಮನಸ್ಸು ಸರಿ ಇಲ್ಲ. ನೀನು ಬಂದ ಮೇಲೆ ನಾನೆಲ್ಲ ಹೇಳ್ತೇನೆ, ಹೋಗು. ಅಲ್ಲ, ಅಂಥದ್ದು ಏನಾತ ಆಗ ಅಂತದಾರ ಹೇಳಿದ್ರೆ ಗೊತ್ತಾಕತ್ವ. ಆತಗ ಮತ್ತು ನೀ ಹೇಳಕತ್ತಿ ಅಂದಮೇಲೆ ಏನಾರು ಇರ್ತೈತಿ. ಆತು, ಹೋಗಿ ಕರ್ಕೊಂಬರ್ತೇನೆ. ಇವತ್ತ ಹೋಗ್ಬೇಕಾ ನಾಳೆ ಹೋಗ್ಬೇಕಾ? ಈಗ ಹೋಗು. ಹೌದು, ನಿಂಗೆ ಹೆಂಗೆ ಗೊತ್ತಾತು ಆಕಿಗೆ ಸಂಸಾರ ಸರಿ ಇಲ್ಲ, ಏನೋ ತೊಂದರೆ ಐತಿ ಅನ್ನೋದು? ಯಾರು ಬಂದು ಹೇಳಿದ್ರು ನಿನಗೆ? ನನ್ನ ಮಗಳು ಫ್ರೆಂಡ್ ಅದಾಳಲ್ಲಕ್ಕಿ ಗೆಳತಿ ಕವಿತಾ, ಅವ್ರ ಅಣ್ಣ ಬಂದಿದ್ದ ಈಗ. ಕವಿತಾನು ಊರಿಗೆ ಬಂದಾಳಂತ, ಅವ್ರ ಮನ್ಯಾಗ ಪೂಜೆ ಇತ್ತಲ್ಲ ಅದಕ್ಕೆ ಬಂದಿದ್ಲಂತ. ಆಕಿ ಹೋಗಿ ಹೇಳ್ದ, ಹಿಂಗೆ ತೊಂದ್ರೆ ಐತಿ ಅಂತ ಹೇಳಿ ಹೇಳಿದ್ಲಂತ. ಎಲ್ಲ ಅಕ್ಕಪಕ್ಕ ಮನೆಯಲ್ಲ ಅವು ಎಲ್ಲ ಗೊತ್ತಿರ್ತಾವು. ಅದಕ್ಕಾಗಿ ಬಂದು ಹೇಳಿ ಹೋದವ. ಅದಕ್ಕೆ ನಿನ್ನ ಹತ್ರ ಹೇಳ್ಬೇಕನ್ನಂತ. ನೀನು ಅವ್ನು ಕಂಡ್ರೆ ಆಗಂಗಿಲ್ಲ ನಿನಗೂ ಅವನಿಗೊಂದು ನನ್ನ ಹತ್ರ ಹೇಳೋಗ್ಯಾನ. ಈಗ ನೀ ಹೊಂಡು ಹೊತ್ತಾಕತಿ. ಅವನು ಹುಚ್ಚಳ ಮಗ ಹೋಗ್ಬೇ. ಅವನೇನು ಯಾವಾಗ ನಿಜ ಹೇಳವನು, ಎಲ್ಲ ಸುಳ್ಳ ಹೇಳ್ತಾನ. ಅಮ್ಮ, ಎಷ್ಟಾರ ಸುಳ್ಳು ಹೇಳಿ ಒಬ್ರ ಜೀವನ ಹಾಳು ಮಾಡೋಂಥ ಸುಳ್ಳೇನು ಹೇಳಂಗಿಲ್ಲ. ಈಗ ನೀವು ಹೋಗವನ, ನಾನು ಹೋಗಕ್ಕ. ಹೊಂಟ್ವಿ ಹೋಗ್ಕನಿ. ಸರಿ, ಹಂಗಾರ ನೀನು ಊಟ ಮಾಡಿ ಮಕ್ಕಂಡ್ರು ನಾವು ಹೋಗ್ಬರ್ತೇನೆ.
ಬಿಡ ಅಂದ ಅವ್ರ ಮನ್ಯಾಗ ಚಾನು ಕುಡಿಬೇಡ ಹಂಗ ಬಾ. ಆತು ಮರಳ ಆತು, ನೀ ಹೇಳಿ ಅಂದಮೇಲೆ ಏನಾರ ಕಾರಣ ಇರ್ತೈತಿ. ಆತು ಅವನು ಹುಟ್ಟು ಸೊಳೆ ಮಗ ಏನು ಬೆಂಕಿ ಹಚ್ಚಿಕ್ಕೆ ಹೋದ್ನ ಏನು ನೋಡೋಣ. ಕುತ್ಕೊಂಡು ಸಾಕಾತು, ಸ್ವಲ್ಪ ಅಡ್ಡಾಗನ್ ಬೆನ್ನಾರ ಸರಿ ಆಕತಿ. ಅವನು ಈ ಮಳೆಗಾಲದಾಗೂ ಬಿಸಿಲು ಬಿದ್ದತಿ, ಹೊಳಗೈತಿ ಏನು ಬಿಸಿಲು ಅಂದ್ರೆ ಅಯ್ಯಪ್ಪ ಭಾರಿ ಬಿಸಿಲು ಆಗುತ್ತವ ಅಯ್ಯಪ್ಪ. ಏನ ಬಂದ್ಯಾ? ಏನು ತಂಗೆ ಬಾ ಇಲ್ಲೇ ಕುತ್ಕೊಂಡ್ಬಿಟ್ಟು ನಂಗೆ ಕಾಯಕತ್ತಿದ್ದೇನೆ ಹೌದಲ್ಲ? ಹೌದಪ್ಪ, ನಿನ್ನ ದಾರಿನ ಕಾಯಕತ್ತಿದ್ದೆ. ಏನಂದು ಹೇಳಿದೆ ಎಲ್ಲ ಸುದ್ದಿ ಮುಡ್ಸಿದ್ಯಾ? ಹೊಕ್ಕಾರಂತ ಕರ್ಕೊಂಬರಾಕ, ಇವತ್ತ ಹೊಕ್ಕಾರಂತ, ಇನ್ನು ಈಗ ಹೊಕ್ಕಾರಂತ ಏನಂದ್ಲ ಅವ್ರವ್ವ? ಅಯ್ಯ ಮರಳ ತಡಿಯ, ಬಿಸಿಲಾಗ ಬಂದೇನಿ ಈಗಿನ್ನು ಒಂದು ಲೋಟ ನೀರು ಕೊಡ್ಲಿ ಅಂತಲೂ ಕೇಳವಿಲ್ಲ ಇವ. ಪುಣ್ಯಾತ್ಗೀತಿ ಹಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಿ. ಇಲ್ಲಿ ಬಿಡ ಅಣ್ಣ, ಆ ಟೆನ್ಷನ್ನಾಗ ಮರ್ತು ಹೋದೆ. ಕುತ್ಕೋ ಬಾ, ಮಜ್ಜಿಗೆ ತಗೊಂಬರ್ತೇನೆ. ಬೇಡ ಮಜ್ಜಿಗೇನು ಬೇಡ, ದಾರ ಬರ್ಬೇಕಾರೆ ನಾನು ಎಳ್ನೀರು ಕುಡ್ಕೊಂಬಂದೆ. ಮತ್ತು ಹೇಳೀನಿ ಎಲ್ಲದೂ, ಇವತ್ತು ಮಧ್ಯಾಹ್ನ ಹೊಕ್ಕನಿ ಕಳಿಸ್ತೀನಿ, ಇಲ್ಲ ಅವ್ನು ಹೋಗದಿದ್ರು ನಾನು ಹೊಕ್ಕನಿ ಅಂತಂದ್ರೆ ಅವ್ರವ್ವ. ಹೇಳೋದಂತೂ ಹೇಳೇವಿ, ಮುಂದಿಂದೆಲ್ಲ ಅವ್ರಿಗೆ ಬಿಟ್ಟದ್ದು. ನೋಡೋಣ ಏನೇನಾಕತ್ತೇನು.